ಕರ್ನಾಟಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರುವಂತ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಣವನ್ನು ನುಂಗುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ರಾಜ್ಯದ ತೆರಿಗೆಯನ್ನು ಹೊರ ರಾಜ್ಯಗಳಿಗೆ ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಸಚಿವ ನಿರ್ಮಲಾ ಸೀತಾರಾಮನ್ಗೆ ಪ್ರಹ್ಲಾದ್ ಜೋಶಿಗೆ ರೈಲು ಮಂತ್ರಿ ಸೋಮಣ್ಣರಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಕನ್ನಡಿಗರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸುಳ್ಳಿನ ಸರ್ದಾರ ವಿಶ್ವಗುರು ನರೇಂದ್ರ ಮೋದಿಗೆ ಎರಡ್ 2026 ಕೇಂದ್ರ ಸರ್ಕಾರದ ಬಜೆಟ್ ಕರ್ನಾಟಕ ರಾಜ್ಯಕ್ಕೆ ಮಾಡಿರತಕ್ಕಂಥ ದ್ರೋಹ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈಗಾಗಲೇ ಸುಮಾರು 200 ಲಕ್ಷ ಕೋಟಿಗೂ ಸಾಲ ಮಾಡಿರತಕ್ಕಂಥ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾಲದಲ್ಲಿ ಮುಳುಗಿದೆ ಅಂದ್ರೆ ಹಾಗಾದ್ರೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 160 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ, ಆ ಸಾಲದ ಹೊರೆಯನ್ನ ತೀರ್ಸೋದು ಯಾರು? ನರೇಂದ್ರ ಮೋದಿ ತೀರಿಸ್ತಾರ, ಬಿಜೆಪಿ ಅವರು ತೀರಿಸ್ತಾರ? ಇವತ್ತು ಬೆಂಗಳೂರು ನಗರದಲ್ಲಿ ಮೆಟ್ರೋ ಇಷ್ಟು ವೇಗವಾಗಿ ಇದು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮೆಟ್ರೋಗೆ ಇಷ್ಟು ಉತ್ತೇಜನ ನೀಡ್ತಾ ಇದೆ. ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ದಟ್ಟಣೆಯನ್ನ ನಿವಾರಣೆ ಮಾಡ್ಬೇಕಂತ ಮೆಟ್ರೋಗೆ ಉತ್ತೇಜನ ಕೊಡಬೇಕಂತ ಮನವಿ ಮಾಡಿದ್ರೆ ಮೆಟ್ರೋಗೆ ಬಿಡುಗಾಯಿಸಷ್ಟು ಕಾಸನ್ನ ಇವತ್ತು ಕೇಂದ್ರ ಸರ್ಕಾರ ನೀಡಿಲ್ಲ. ರೈಲ್ವೆ ಇಲಾಖೆ ಕೊಟ್ಟಿಲ್ಲ, ನೀರಾವರಿ ಇಲಾಖೆ ಕೊಟ್ಟಿಲ್ಲ. ರೈತರ ಬಾಯಿಗೆ ಇವತ್ತು ಕೇಂದ್ರ ಸರ್ಕಾರ ಮಣ್ಣಾಗ್ತಾ ಇದೆ. ಕೇವಲ ಬೆರಳೆ ಎಣಿಕೆಯಷ್ಟು ಅದಾನಿ ಅಂಬಾನಿ ಅನ್ನತಕ್ಕಂಥ ಸಂಸ್ಥೆಗೆ ಮಾತ್ರ ಲಾಭದಾಯಕ ಅಂತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡಿದರೆ, ಅದರಲ್ಲೂ ಕರ್ನಾಟಕದಿಂದ ಏನು 5 ಜನ ಮಂತ್ರಿಗಳಿದ್ದಾರೆ, 5 ಜನ ಮಂತ್ರಿಗಳು ಸಹ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ. ಇವರು 5 ಜನ ಇವತ್ತು ನೈತಿಕ ಹೊಣೆ ಇವತ್ತು ರಾಜೀನಾಮೆನ ಕೊಡಬೇಕು. ಏನು ಬಿಜೆಪಿಯ ನಾಲಾಯಕ್ ಸಂಸದರಿದ್ದಾರೆ, ಇಡೀ ರಾಜ್ಯದಿಂದ ಇವತ್ತು 17 ಜನ ಸಂಸದರು ಆಯ್ಕೆ ಆದ್ರೂ ಸಹ ಇವತ್ತು ಕರ್ನಾಟಕ ಕೊಡ್ತಾ ಇರತಕ್ಕಂಥದ್ದು ಏನಂದ್ರೆ ನಾಮ ಮಾತ್ರ. ಆದ್ರಿಂದ ಕಳೆದ ಬಾರಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಬಿಜೆಪಿ ಚೊಂಬು ಕೊಡ್ತಾ ಇದೆ ಅಂತ ಇವತ್ತು ಜಾಹೀರಾತನ್ನ ಹಾಕಿದ್ರು. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಭ್ರಷ್ಟ ಬಿಜೆಪಿ ಸರ್ಕಾರ ರಾಜ್ಯದ ಜನತೆಗೆ ತೆರಿಗೆ ಹಣ ನೀಡಲಿಕ್ಕೆ ಇವತ್ತು ವಂಚನೆ ಮಾಡ್ತಾ ಇದೆ. ಇಲ್ಲಿ 100 ರೂಪಾಯಿ ಪಡೆದುಬಿಟ್ಟು ತೆರಿಗೆ ಹಣ ಜಿಎಸ್ಟಿ ನ ಕೇಂದ್ರದಿಂದ ಬರೀ 14 ರೂಪಾಯಿ 15 ರೂಪಾಯಿ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. ಮಿಕ್ಕಿದ್ದ 85% ಹಣವನ್ನ ಇವತ್ತು ಬೇರೆ ರಾಜ್ಯಗಳಿಗೆ ಇವತ್ತು ವಿತರಣೆ ಮಾಡ್ತಾ ಇದೆ. ಆದ್ರಿಂದ ನಿಜವಾದ ಕನ್ನಡಿಗರ ಕರ್ನಾಟಕದ ದ್ರೋಹಿಗಳು ಯಾರಂದ್ರೆ ಬಿಜೆಪಿ ಸಂಸದರು, ಕೇಂದ್ರ ಸಚಿವರು. ಮನೋಹರ್ ಅವರು ವಿಭಿನ್ನ ರೀತಿಯಲ್ಲಿ ಏನು ನಮ್ಮ ನಿರ್ಮಲಾ ಅಕ್ಕ ಅವರು ಕೇಂದ್ರದ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ನಮ್ಮ ರಾಜ್ಯಕ್ಕೆ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಅನುಕೂಲಕರವಾದಂತಹ ಬಜೆಟ್ ಅನ್ನುವುದರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯ ದೇಶಗೊಳಿಸಿ ನಾವು ಕತ್ತಿದ್ದೀವಿ. ನಿರ್ಮಲಾ ಅಕ್ಕ ಅವರೇ ನಮಸ್ಕಾರ. ಕುಂತವ್ರ ಪಾಪ ಬಹಳ ತಾಳ್ಮೆಯಿಂದ ಕುಂತವ್ರೆ ಕೋಪ ಮಾಡ್ತಾರೆ ಯೂಶುವಲ್ ಆಗಿ. ಅದಕ್ಕೆ ಸ್ವಲ್ಪ ದೂರ ಕೂರ್ಸ್ಕೊಂಡಿದೀವಿ ನಾವು. ನಮ್ಮ ಬಹಳ ಆತ್ಮೀಯರು ಸೋಮಣ್ಣವ್ರೆ ಮಾಡಿಸ್ತಾವ್ರೆ ಇದಾರಲ್ಲಿ. ನಮ್ಮ ಈ ಹುಬ್ಬಳ್ಳಿನಲ್ಲಿ ದಿನನಿತ್ಯ ಸುಳ್ಳು ಹೇಳುವಂಥದ್ರಲ್ಲಿ ಬಹಳ PhD 2-3 PhD ಮಾಡಿರುವಂಥದ್ದು ಏನ್ ಕೊಡ್ತಾವ್ರೆ. ಚಿಕ್ಕ ಕೊಡ್ತಾವ್ರೆ. ಸರ್ಕಾರ ಕೊಟ್ಟಿರುವಂತ ಚಿಕ್ಕ ಏನು ಅನ್ನುವಂಥದ್ದು ನಾನು ಹೇಳ್ತೀನಿ. ಈಗ 53.5 ಲಕ್ಷ ಕೋಟಿಯಷ್ಟು ಬಜೆಟ್ ಗಾತ್ರ 2026-27 ಸಾಲಿನ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟ್ ಈ ಬಾರಿ ಮಂಡಿಸಿರುವಂಥದ್ದು 53.6 ಲಕ್ಷ ಕೋಟಿ. ಈ ಸಾಲಿನ ಸಾಲ ಮಾಡುವಂಥದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು 18 ಲಕ್ಷ ಕೋಟಿ. 53.5 ಲಕ್ಷ ಕೋಟಿನಲ್ಲಿ 18 ಲಕ್ಷ ಕೋಟಿಯಷ್ಟು ಸಾಲ ಪಡಿತಾ ಇರುವಂತದಕ್ಕೆ ಪ್ರಾವಿಷನ್ ಮಾಡ್ಕೊಂಡವ್ರೆ. ಇವರು ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಿಂದ ನಮ್ಮ ದೇಶದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಂಥದ್ರಲ್ಲಿ ಮೊದಲನೇ ಸ್ಥಾನ ಪಡೆದಿರುವಂಥದ್ದೇ, ನಮ್ಮೆಲ್ಲರ ತಲೆ ಮೇಲೆ ಸಾಲವನ್ನು ಹೊರಿಸಿರುವಂಥದ್ದೇ ಮೊದಲನೆಯ ಅಚೀವ್ಮೆಂಟು ಮೋದಿಯವರ ಸರ್ಕಾರ.
2014ರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟುಹೋಗುವ ಸಂದರ್ಭದಲ್ಲಿ 2014 ಮಾರ್ಚ್ 31ಗೆ ನಮ್ಮ ದೇಶದ ಮೇಲೆ 1947ನೇ ಇಸ್ವಿಯಿಂದ 2014 ಮಾರ್ಚ್ ತಿಂಗಳವರೆಗೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದಂತ ಬೇರೆ ಬೇರೆ ಸರ್ಕಾರಗಳು ಸುಮಾರು 67 ವರ್ಷದಲ್ಲಿ ಸಾಲ ಮಾಡಿದಂಥದ್ದು ದೇಶದ ಮೇಲೆ 53 ಲಕ್ಷ ಕೋಟಿ. ಸುಮಾರು 67 ವರ್ಷಗಳಲ್ಲಿ ಮಾಡಿದಂತ ಸಾಲದ ಮೊತ್ತ ಬರೀ 53 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಇಲ್ಲಿವರೆಗೆ 31 ಮಾರ್ಚ್ 2026 ಎಕ್ಸ್ಪೆಕ್ಟೆಡ್ ಸಾಲ ಆಗಿರುವಂಥದ್ದು ದೇಶದ ಮೇಲೆ 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಅಂದ್ರೆ 165 ಲಕ್ಷ ಕೋಟಿಯಷ್ಟು ಸಾಲ ಕಳೆದ 11 ವರ್ಷದಿಂದ ಮಾಡಿರುವಂತದ್ದೇ ಮೋದಿ ಅವರ ಸರ್ಕಾರದ ಸರ್ಕಾರದ ಒಂದು ದೊಡ್ಡ ಅಚೀವ್ಮೆಂಟ್. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು ಇಬ್ರು ಜೋಕರ್ಸ್ಗಳವ್ರೆ. ಜೋಕರ್ ನಂಬರ್ 1, ಜೋಕರ್ ನಂಬರ್ 2. ಪಾಪ ಮಾಧ್ಯಮದ ಮುಂದೆ ಬರ್ತಾರೆ ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವರ ಸಾಧನೆ ಕರ್ನಾಟಕದಲ್ಲಿ ಸಾಲ ಮಾಡಿದ್ದೆ ಸಾಧನೆ ಅಂತ ಏನ್ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ಇಡೀ ಅಟಯ. ನಿಮ್ಮ ಕೇಂದ್ರದ ವಿಶ್ವಗುರು ಮಾಡಿರುವಂತ ಸಾಲದ ಬಗ್ಗೆ ದಯಮಾಡಿ ಒಂಚೂರು ತಾಯಿ ಮಾಡಿ ಮಾತಾಡಬೇಕು. ಪ್ರತಿಯೊಬ್ಬರ ಮೇಲೆ ನಿಮ್ಮ ತಲೆ ಮೇಲೂ ಇವತ್ತು ದಿವಸ 4,17,636 ರೂಪಾಯಿ ಸಾಲವನ್ನ ಪ್ರತಿ ತಲೆ ಮೇಲೆ 4,44,000 ಲಕ್ಷ ಸಾಲ ಪ್ರತಿಯೊಬ್ಬರ ತಲೆ ಮೇಲೆ ವರ್ಷದ ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ ಇವರು ಅನ್ನುವಂಥ ದಯಮಾಡಿ ಈ ಅಶೋಕ್ ಕಟ್ನ, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ಬೇಕು, ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ಬೇಕು. ನಮ್ಮ ಬಹಳ ಆತ್ಮೀಯರು. ನಾನು ಹಿಂದೆ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ದೆ. ರೈಲ್ವೆ ಮಂತ್ರಿಗಳಾಗಿದ್ದಾರೆ ಅವರು, ರಾಜ್ಯದ ರೈಲ್ವೆ ಮಂತ್ರಿಗಳು. ಈ ಸೋಮಣ್ಣನವರೇ ಮುಖ್ಯಮಂತ್ರಿ ಇಲ್ಲ. ರೈಲ್ವೆ ಯೋಜನೆಗಳನ್ನು ಎಷ್ಟು ತಗೊಂಡ್ಬಂದಿದ್ದೀರಿ? ನಮ್ಮ ರಾಜ್ಯಕ್ಕೆ ಎಷ್ಟು ರೈಲು ಕೊಡ್ತಿದ್ದೀವಿ? ನರೇಂದ್ರ ಮೋದಿ ಅವರು ಎಲ್ಲಾ ಕಡೆನೂ ಕೊಚ್ಕೊತಾ ಇರುವಂತದ್ದು ಹೈ ಸ್ಪೀಡ್ ಟ್ರೈನ್. ಇಲ್ಲಿಂದ ಹೈದರಾಬಾದ್ಗೆ, ಇಲ್ಲಿಂದ ಚೆನ್ನೈಗೆ ಹೈ ಸ್ಪೀಡ್ ಟ್ರೈನ್ ಕೊಟ್ಟಿದ್ದೀವಿ. ಹೈ ಸ್ಪೀಡ್ ಟ್ರೈನ್ ಅಂದ್ರೆ ಏನು? ಬುಲೆಟ್ ಟ್ರೈನ್ ಅಲ್ಲ ಅದು. ಇವತ್ತು ಇಲ್ಲಿಂದ ಹೈದರಾಬಾದ್ಗೆ ಹೋಗುವಂತಕ್ಕೆ 10 hours ಏನ್ ತಗೊಳುತ್ತೆ, ಈ ಹೈ ಸ್ಪೀಡ್ ಟ್ರೈನ್ ವೇಗವನ್ನ ಒಂದು 10 ಕಿಲೋಮೀಟರ್ ಜಾಸ್ತಿ ಮಾಡುವಂಥದ್ದು ಅಷ್ಟೇ. ಇನ್ನೇನಿಲ್ಲ, ಅಲ್ಲಿ 1 hour ಕಮ್ಮಿ ಆಗ್ಬೋದು. 9 hours ರೀಚ್ ಆಗ್ತೀವಿ. ಅದೇ ಹೈ ಸ್ಪೀಡ್ ಟ್ರೈನ್. ಇಲ್ಲ ಹಾನಿ ಇರುವಂತ ಟ್ರೈನ್ ಹೈ ಸ್ಪೀಡ್ ಟ್ರೈನ್ ಅಂತ ಹೆಸರು ಕರೆಯುವಂಥದ್ದು. ಅದು ಬಿಟ್ಟರೆ ಬೇರೆ ಏನು ಹೇಳಬೇಡಿ. ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಅವರು ನೋಡಿದೆ. ಕೇಂದ್ರ ಸರ್ಕಾರ ಈ ಬಾರಿ 2026-27 ಸಾಲಿನ ಬಜೆಟ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಪ್ರಮುಖವಾಗಿ ಕೊಡುಗೆ ಖಾಲಿ ಚೊಂಬು, ಬರೀ ಖಾಲಿ ಚೊಂಬು ಕೊಡುವಂತ ಕೆಲಸ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಪ್ಪರ್ ಭದ್ರಾದು ಪ್ರಾಜೆಕ್ಟ್ ನ ಘೋಷಣೆ ಮಾಡಿ ಅದಕ್ಕೆ 5,300 ಕೋಟಿ ಕೊಟ್ಟಿಗಿಂತ ಹಿಂದೆ 2023-24 ಸಾಲಿನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಇದುವರೆಗೂ 5 ಪೈಸಾ ಕೊಟ್ಟಿಲ್ಲ. ಆಮೇಲೆ ಕೆಲವು ಡ್ಯಾಮ್ಗಳನ್ನು ನವೀಕರಣ ಮಾಡುವ, ಗೇಟ್ ಅಳವಡಿಸುವಂತಕ್ಕೆ ಇದೆಲ್ಲಕ್ಕೂ ನಾವು ಹಣವನ್ನು ಕೊಡ್ತೀವಿ ಅಂತ ಕೆಲವು ಹಿಂದೆ ಬಜೆಟ್ಗಳಲ್ಲಿ ಘೋಷಣೆ ಮಾಡಿದ್ರು. 5 ಪೈಸಾ ಕೊಡ್ಲಿಲ್ಲ. ಮಹದಾಯಿ ಯೋಜನೆಗೆ ದುಡ್ಡು ಕೊಡದೇ ಇರೋದು ಹಾಳಾಗೋಗ್ಲಿ, ಅಷ್ಟೇ ಪರ್ಮಿಷನ್ ಕೊಡುವಂತ ಕೆಲಸವನ್ನು ಮಾಡಲಿಲ್ಲ. ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸುವಂತ ಕೆಲಸವನ್ನು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸುವಂತ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕಟ್ಕೊಬಹುದು ಅಂತ ನಮ್ಗೆ ಆದೇಶ ಕೊಟ್ಟಿದ್ರು ಕೂಡ ಇವರು ಅನುಮತಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ಅಂದ್ರೆ ಮಲತಾ ಇದ್ದವ್ರಿಗೆ, ಇಡೀ ಎಂಟೈರ್ ಸೌತ್ ಇಂಡಿಯಾಗೆ ಮಲತಾ ಇದ್ದವ್ರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಒಂದಷ್ಟು ಅಸ್ತಿತ್ವ ಇದ್ರೂ ಕೂಡ ಕರ್ನಾಟಕ ಜನರನ್ನ ಕಂಡ್ರೆ ಅವರಿಗೆ ಅಲರ್ಜಿ ಬರುವಂತ ಕೆಲಸ ಮಾಡ್ತಾ ಇರುವಂತ ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯಕ್ಕೆ 5 ಪೈಸಾ ಇಲ್ಲಿವರೆಗೂ ಕೊಡುವಂತ ಕೆಲಸವನ್ನು ಬಜೆಟ್ ಅಲ್ಲಿ ಮಾಡಿಲ್ಲ. ಬಾಯಲ್ಲಿ ಹೇಳ್ತಾ ಇದ್ದಾರೆ ವಿಕಸಿತ ಭಾರತ ಅಂತ. ವಿಕಸಿತ ಭಾರತ ಅಂತ ಅವ್ನು ಹೇಳೋನ್ಗೂ ಗೊತ್ತಿಲ್ಲ. ವಿಕಸಿತ ಭಾರತ ಅಂದ್ರೆ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಮಾಧ್ಯಮದಲ್ಲೂ ಗೊತ್ತಾಗ್ತಾ ಇಲ್ಲ ವಿಕಸಿತ ಭಾರತ ಏನು ಅಂತ. ವಿಕಸಿತ ಭಾರತ ಸುಮ್ಮನೆ ಬಾಯಿಗೆ ಬಂದ್ರೆ ಮಾತಾಡ್ತೀರಿ. ವಿಕಸಿತ ಭಾರತ ಏನು? ವಿಕಸಿತ ಭಾರತ ಯಾವಾಗಪ್ಪ ವಿಕಸಿತ ಭಾರತ ಆಗುತ್ತೆ ಅಂತಂದ್ರೆ 2047 ಅಂತ
2047ಕ್ಕೆ ಮೋದಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. 2047 ಇನ್ನ 20-25 ವರ್ಷ 30 ವರ್ಷ ಆದ್ಮೇಲೆ ವಿಕಸಿತ ಭಾರತವನ್ನ ನೋಡುವಂತದಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಜನ ಬದುಕಿರ್ತಾರೆ, ಎಷ್ಟು ಜನ ಸತ್ತೋಗ್ತಾರೆ, ಬಿಜೆಪಿ ಇರುತ್ತಾ ಇಲ್ವಾ ಅನ್ನುವಂಥದ್ದೇ ಗೊತ್ತಿಲ್ಲ. ನೋಡಿ ಹೆಂಗೆ ಅವರು ಜನಗಳ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಬಹಳ ಪ್ರಮುಖವಾದಂತ ವಿಚಾರ. ಇಲ್ಲಿ ಇಡೀ ಪ್ರಪಂಚದಲ್ಲೇ ರೂಪಾಯಿ ವ್ಯಾಲ್ಯೂ ಬಹಳ ಕೆಳಮಟ್ಟಕ್ಕೆ ಕುಸಿತಾ ಇರುವಂತ ಸೆಂಚುರಿ ಕಾಣಿಸ್ತಾ ಇದೆ. $1 ಬೆಲೆ 92 ರೂಪಾಯಿ ಆಗೋಗಿದೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಇಂಪೋರ್ಟು ಮತ್ತೆ ಎಕ್ಸ್ಪೋರ್ಟು ಜೀರೋ ಬಂದ್ಬಿಟ್ಟಿದೆ. ಎಲ್ಲ ಇಂಪೋರ್ಟ್, ಎಲ್ಲ ಐಟಮ್ಸ್ಗಳನ್ನ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾ ಇದನ್ನ ನಾವೇ ಸ್ವಂತವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊತಿದ್ರು ಅಂತ ಪುಂಜಿ ಓದುವಂತ ಕೆಲಸವನ್ನ ಬಿಜೆಪಿ ಮಾಡಿದ್ರು. ಒಂದು ಸಣ್ಣದೊಂದು ಗಾಳಿಪಟ ಆಡಿಸುವಂತ ನೈಲಾನ್ ವೈರನ್ನು ಕೂಡ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ದೊಡ್ಡ ದುರಂತ. ಎಲ್ಲ ಚೈನಾದಿಂದ ಬರುವಂತ ಪ್ರಾಡಕ್ಟ್ಗಳು. ಯುವಕರಿಗೆ 5 ನಯಾ ಪೈಸದ ಉದ್ಯೋಗದ ಯೋಜನೆ ಇಲ್ಲ ಇಲ್ಲಿ. ರೈತರಿಗೆ 5 ನಯಾ ಪೈಸದ ಬೆನಿಫಿಟ್ ಆಗುವಂತದ್ದಿಲ್ಲ. ಮಹಿಳೆಯರಿಗೆ ಏನು ಇಲ್ಲ. ಯುವಕರಿಗೆ ಬರೀ ಮೊಬೈಲ್ ನೆಟ್ವರ್ಕ್ ಫ್ರೀ ಕೊಟ್ಬಿಟ್ಟು ಅವ್ರಿಗೆ ನಶೆಯನ್ನು ಒಳಗಡೆ ತುಂಬುವಂತ ಕೆಲಸವನ್ನ ಮಾಡಿರುವಂತದ್ದು ಬಿಟ್ರೆ ಬೇರೆ ಏನು ಕೇಳಬೇಡಿ. 3 ನಾಮನ ಬಿಟ್ಟಿದ್ದಾರೆ. ಯಾರಾದ್ರೂ ಬಿಜೆಪಿಯವರು ಎಲ್ಲಾ ರಿಯಾಕ್ಷನ್ಸ್ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ಎಲ್ಲ ದೂರದೃಷ್ಟಿ ಉಳ್ಳವಂತ ಒಂದು ಬಟ್ಟೆ ಅಂತ ಹೇಳೋದು. ಏನ್ ದೂರದೃಷ್ಟಿ ಹೇಳ್ರಪ್ಪ ಅಂದ್ರೆ ಒಬ್ರು ಹೇಳ್ತಾ ಇಲ್ಲ. ದೂರದೃಷ್ಟಿ ಬಾಯಲ್ಲಿ